ಮೊದಲಿಗೆ ಭಾವನಾ ಬೆಳಗೆರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತುಂಬ ಹೃದಯದಿಂದ. ವೇದಿಕೆ ಮೇಲಿರ್ತಕ್ಕಂಥ ಸೋಮೇಶ್ವರ ಸರ್ ಸಾಕಷ್ಟು ಸವಿಸ್ತಾರವಾಗಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೀರಿ. ಮುಂದೆ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಯೋಜನ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮಾತಾರ ಶ್ರೀಗಳಿದ್ದಾರೆ, ಇವರೊಳ್ಳೆ ನಮಸ್ಕಾರ ತಮಗೂ ಕೂಡ. ಅವಧೂತರಿದ್ದಾರೆ, ಅಕ್ಕಪಕ್ಕ ಕೂತ್ಕೊಂಡು ನಾವೆಲ್ಲ ಬಹಳಷ್ಟು ವಿಷಯಗಳನ್ನು ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಗುರುಗಳೇ, ನಿಮ್ಮಲ್ಲಿ ನಮಸ್ಕರಿಸ್ತಾ ಕಿಟ್ಟಪ್ಪ ಇದ್ದಾರೆ, ಬಣಕಾರ್ ಸರ್ ಇದ್ದಾರೆ, ನಿಮ್ಮೆಲ್ಲರಿಗೂ ನಾನು ಇನ್ನೊಂದು ಸಲ ಸ್ವಾಗತ ಕೋರಿ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. ಆಗಲೇ ಪ್ರದೀಪ್ ಈಶ್ವರ್ ಅವರು ಬಹಳ ವಿಶಾಲವಾಗಿ ವಿಸ್ತಾರವಾಗಿ ಮಾತಾಡಿದ್ದಾರೆ. ಒಂದು ಪ್ರಕಾಶಕಿಯಾಗಿ, ಪತ್ರಕರ್ತೆಯಾಗಿ ಓಮನಸೆ ನಡೆಸ್ಕೊಂಡು, ಹಾಯ್ ಬೆಂಗಳೂರು ನಡೆಸ್ಕೊಂಡು ಮುನ್ನುಗ್ಗೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ನಾನೊಬ್ಬ ಆ್ಯಂಕರ್ ಆಗಿರಬಹುದು, ನಮ್ಮ ತಂದೆ ಏನೋ ಆಗಿದ್ದಿರಬಹುದು. ಏಕಾಏಕಿ ನಾನು ಆ್ಯಂಕರ್ ಆಗಿದ್ದೀನಿ ಅಂದ ತಕ್ಷಣ ನನ್ನ ಮಗನನ್ನು ಕರ್ಕೊಂಡು ಬಂದು ಯಾರೂ ಆ್ಯಂಕರ್ ಮಾಡಲ್ಲ. ಅವನು ಮೊದಲನೇ ಸ್ಟೆಪ್ನಿಂದನೇ ಬರಬೇಕಾಗತ್ತೆ. ಕೆಲವು ಪ್ರೊಫೆಷನ್ಗಳು ಹಾಗೇ. ರವಿ ಬೆಳಗೆರೆ ಅವರು ಜನಶ್ರೀಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಲಸ ಮಾಡ್ತಿದ್ರಲ್ಲ, ಅವರೊಂದಿಗೆ ಪ್ರತಿನಿತ್ಯ ಸರಿಸುಮಾರು ಅಂದರೆ ಎದುರ ಬದರ ಕೂತ್ಕೊಳ್ಳುವಂಥ ಅವಕಾಶ ನನಗೆ 4 ರಿಂದ 6 ಗಂಟೆಗಳ ಕಾಲ ನಾನು ಇಬ್ಬರೇ ಕೂತಿರ್ತಾ ಇದ್ವಿ. ಈ ಹೊಸೂರು ರಸ್ತೆ ಆಫೀಸ್ ಇತ್ತು, ಜನಶ್ರೀ ಆಫೀಸಲ್ಲಿ. ಬಹುಶಃ ನಾನು ಅವರು ಆ ಸಂದರ್ಭದಲ್ಲಿ ಚರ್ಚೆ ಮಾಡದೇ ಇರೋ ವಿಷಯಗಳೇ ಇಲ್ಲ. ನನ್ನಂಗೆ ಇದೆಯಲ್ಲೋ ನೀನು ಅನ್ನೋರು ಒಂದೊಂದು ಸಲ, ನನ್ನಂಗೆ ಇದೆಯಲ್ಲೋ ನೀನು ಅಂತ. ಇಲ್ಲ ಸರ್, ನೀವೇನು ನಾವೇನು ಅಂತೇಳಿ. ನಮ್ಮಲ್ಲಿ ನನಗೆ ಗೊತ್ತಿಲ್ಲದೆ ಅವರ ಬರಹಗಳ ಛಾಯೆ ನಾನು ಬರೆದ್ರೂ ಕಾಣಿಸುತ್ತೆ. ಯಾವಾಗಾದರೂ ಮಾತಾಡಿದ ಕೆಲವು ಶಬ್ದಗಳು, ಅವ್ರ ಶಬ್ದಗಳನ್ನು ಹಾಗೆ ಕದ್ದಿರ್ತೀನಿ. ಒಬ್ಬ ಪತ್ರಕರ್ತನ ಕೈ ಇನ್ನೊಬ್ಬ ಪತ್ರಕರ್ತನ ಜೇಬಲ್ಲಿರುತ್ತಂತೆ. ಒಬ್ರದ್ದೊಬ್ರು ನಾವು ಎರವಲಾಗಿ ಪಡ್ಕೊಂಡಿರ್ತೀವಿ. ಅದನ್ನು ಕೆಲವರು ಪೂರ್ತಿಯಾಗಿ ತೊಗೋಬೇಡಿ ಅಂತಾರೆ, ಕೆಲವರು ಸ್ಫೂರ್ತಿಯಾಗಿ ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾರೆ. ಇರಲಿ, ಏನೋ ಒಂದು ತೊಗೊಂಡಿರ್ತೀವಿ ನಾವು. ಸೊ ಅಂಥ ಈಗ ಭಾವನಾ ಹಾಯ್ ಬೆಂಗಳೂರು ತೊಗೊಂಡಾಗ, ಓಮನಸೆ ತೊಗೊಂಡಾಗ, ಎಲ್ಲಿ ಬೆಳಗೆರೆ, ಎಲ್ಲಿ ಭಾವನಾ, ಇದೆಲ್ಲ ಆಗೋ ಕತೆನಾ, ಈಸಿ ಕಮೆಂಟ್ ಮಾಡಿರ್ತಾರೆ. ಯೂಶ್ವಲಿ ಕಮೆಂಟ್ ಮಾಡಿರ್ತಾರೆ, ಎಲ್ಲಿ ಭಾವನಾ, ಎಲ್ಲಿ ಬೆಳಗೆರೆ. ಬಟ್ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ನಾವೆಲ್ಲ ಕೂತು ಮಾತನಾಡಿ ನೋಡಿದಷ್ಟು ಸುಲಭ ಅಲ್ಲ. ಆ ಕಾರಣಕ್ಕೆ ಇಷ್ಟು ಪ್ರತಿಭಾವಂತರನ್ನು ಕರ್ಕೊಂಡು ಬಂದು ಇವತ್ತೊಂದು ಅವ್ರಿಗೆಲ್ರಿಗೂ ಒಂದು ಪುರಸ್ಕಾರ ಅಂತ ಮಾಡುವಷ್ಟರ ಮಟ್ಟಿಗೆ ಒಂದು ಸಂಸ್ಥೆ ನಡೆಸ್ಕೊಂಡು ಆ ಜವಾಬ್ದಾರಿ ಹೊತ್ಕೊಂಡು ಅದನ್ನು ನಿಭಾಯಿಸೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ಈಗ ನಾವು ಒಂದು ಚಾನಲ್ ಸಂಪಾದಕನಾಗಿದ್ದೀನಿ, ಅದರ ಒಳ ಹೊರಗೂ ನನಗೆ ಅರ್ಥವಾಗುತ್ತೆ. ಅಂಥದ್ರಲ್ಲಿ ಭಾವನಾ ಅದನ್ನು ತೊಗೊಂಡಿದ್ದು, ಕಟ್ಟಿದ್ದು, ಡೆಡಿಕೇಶನ್ನಾಗಿ ಇಟ್ಕೊಂಡು ನಿಂತಿದ್ದು, ದೊಡ್ಡ ಥ್ಯಾಂಕ್ಸ್ ಬರಬೇಕು ನಿಮ್ಮೆಲ್ಲರ ಕಡೆಯಿಂದ ಭಾವನಾ ಬೆಳಗೆರೆಗೆ. ಕಿಟ್ಟಪ್ಪನ ಬಗ್ಗೆ ಮಾತಾಡದೇ ಇದ್ದರೆ ಹಾಲಿಂದ ಆಚೆ ಕಳಿಸಲ್ಲ ನನಗೆ ಗೊತ್ತಿದೆ ಅದು. ಸೊ ಭಾವನಾ ಏನೇ ಮಾಡ್ತಿದ್ರು ಕೂಡ ಕಿಟ್ಟಪ್ಪ ಸಪೋರ್ಟ್ ಇಲ್ಲದೆ ಮಾಡ್ತಿದ್ರೆ ಅಂತ ನಾನು ಭಾವಿಸಿಲ್ಲ ಅದನ್ನು. ಕಿಟ್ಟಪ್ಪ, ನಿಮಗೊಂದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ತಲುಪಿದೆ. ಓಕೆ. ಸೊ ಈ ಒಂದು ವಿಚಾರ, ಈ ಪ್ರತಿಭಾವಂತರನ್ನು ಕರೆಸಿ ಈ ಪುರಸ್ಕಾರ ಕೊಡಿಸ್ತಿರ್ತಕ್ಕಂಥ ವಿಚಾರ ಇದೆಯಲ್ಲ, ಯಾರೆಲ್ಲ ಪೇರೆಂಟ್ಸ್ ಬಂದಿದ್ದೀರೋ ಇಲ್ಲಿ, ಯಾರೆಲ್ಲ ಟೀಚರ್ಸ್ ಇದ್ದೀರೋ, ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಫಸ್ಟ್ ಆ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ. ಮಕ್ಕಳು ನಾವೇನು ಓದಿಲ್ವಾ, ನಾವೇನು ಬರೆದಿಲ್ವಾ, ನಾವು ಮಾರ್ಕ್ಸ್ ತೊಗೊಂಡಿಲ್ವಾ, ಎಗ್ರಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಗಮನಿಸ್ತಿರೋದೇನು ಅಂದರೆ, ನಾವೆಲ್ಲ ಓದಿದಾಗ ಪೇರೆಂಟ್ಸ್ಗಳಿಗೆ ಅಷ್ಟು ಗಮನ ಇರಲಿಲ್ಲ. ಓದ್ತಿದ್ದೀನಪ್ಪ ಚೆನ್ನಾಗಿ ಅಂತ ಕೇಳ್ತಿದ್ರು. ಓದ್ತಿದ್ದೀನಮ್ಮ, ಫಿನಿಶ್. ಯಾವ ಶಾಲೆ, ಯಾವ ಸೆಕ್ಷನಲ್ಲಿ ಕೂತಿದ್ದೀವಿ, ನಾವು ಏನು ಮಾಡ್ತಿದ್ದೀವಿ ಅಂತ ಅರಿವು ಕೂಡ ಅವ್ರಿಗೆ ಇರ್ತಿರ್ಲಿಲ್ಲ. ಓದ್ತಿದ್ಯಾ, ಪಾಸ್ ಆದ್ಯಾ. ಬಟ್ ಈ ಕಾಲಘಟ್ಟ ಆಗಿಲ್ಲ. ಯಾರೋ ಒಬ್ಬರಿಗೆ ನೀಟ್ ಬೇಕು, ಯಾರೋ ಒಬ್ಬರಿಗೆ ಇಂಜಿನಿಯರ್ ಆಗಬೇಕು, ಯಾರೋ ಒಬ್ಬರಿಗೆ ನಾನು ಡಾಕ್ಟ್ರ್ ಆಗಲಿಲ್ಲ, ನನ್ನ ಮಗಳಾಗಲಿ ಅಂತಿರುತ್ತಲ್ಲ. ಸೊ ಆ ಎಲ್ಲ ಆಸೆಗಳು, ಕನಸುಗಳಿಗೆ ಇರೋದು ನೋಡಿದ್ರೆ ಒಂದೇ ಮಗ, ಒಂದೇ ಮಗಳು. 5 ಮಕ್ಕಳಿಲ್ಲ. ಒಬ್ಬನ ಇಂಜಿನಿಯರ್ ಮಾಡಿ, ಒಬ್ಬನ ವೈಭವ್ ಸೂರ್ಯವಂಶಿ ಮಾಡಿ, ಒಬ್ಬನ ಡಾಕ್ಟ್ರು ಮಾಡಿ, ಒಬ್ಬನ ಎಲ್ಲ ಆಗಲ್ವಲ್ಲ. ಒಂದೇ ಮಗು, ಎಲ್ಲ ಆಗಬೇಕು. ಯಾರನ್ನಾದ್ರೂ ಸಿನಿಮಾದಲ್ಲಿ ಯಾವುದೋ ಒಂದು ಡಾಕ್ಟ್ರ್ ಬಗ್ಗೆ ಮೂವಿ ಇತ್ತಾ, ನನ್ನ ಮಗ ಡಾಕ್ಟ್ರ್ ಆಗಿಬಿಡ್ಲಿ ಅಂತ. ಕ್ರಿಕೆಟರ್ ಬಗ್ಗೆ ಒಂದು ಮೂವಿ ಬಂತಾ, ಇದೇ ಥರ ನನ್ನ ಮಗ ಕ್ರಿಕೆಟರ್ ಆಗಿಬಿಡ್ಬೇಕು ಅಂತ. ಸೊ ಹಾಗಿಲ್ಲ, ಒಂದೊಂದೇ ಮಗು, ಆ ಮಗುವಿನಲ್ಲೇ ತಮ್ಮೆಲ್ಲ ಕನಸುಗಳು ನನಸಾಗಬೇಕು ಅನ್ನೋ ಹಠಕ್ಕೆ ಬಿದ್ದಿರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರು ಊಟ ಮಾಡ್ತಾರೋ ಮಾಡಲ್ವೋ, ಫೀ ಕಟ್ಟಬೇಕು, ಇನ್ಸ್ಟಾಲ್ಮೆಂಟ್ಸ್ ಕಟ್ಸ್ಕೊಳ್ತಾ ಇರ್ತಾರೆ, ವ್ಯಾನ್ ಬಾಡಿಗೆ ಕಟ್ಟಬೇಕು. ಇದರ ಮಧ್ಯೆ
ಅವ್ರ ಆರೋಗ್ಯನೂ ನೋಡ್ತಿರ್ತಾರೆ, ಮಕ್ಕಳ ಆರೋಗ್ಯ ನೋಡ್ತಿರ್ತಾರೆ. ಬೆಳಗ್ಗೆ 4 ಗಂಟೆಗೆ ಟ್ಯೂಷನ್ ಇತ್ತು, 5 ಗಂಟೆ ಟ್ಯೂಷನ್ ಇತ್ತು ಅಂದರೆ ಬಿಡ್ತಾ ಇರ್ತಾರೆ. ಹಾಗಾಗಿ ಸಾಧಕರಿಗಿಂತ ಸಾಧನೆ ಮಾಡಲಿಕ್ಕೆ ನೆರವಾದವ್ರಿಗೆ ನನ್ನ ದೊಡ್ಡ ಸಲಾಂ ಈ ವೇದಿಕೆ ಮೂಲಕ. ಸಾಧನೆ ಸರಿ, ಸಾಧನೆ ಗುರುತಿಸ್ಬೇಕಲ್ಲ. ನಾನಾಗಲೇ ಕಿಟ್ಟಪ್ಪನ ಹತ್ರ ಹೇಳ್ತಿದ್ದೆ, ಕಿಟ್ಟಪ್ಪ ನೀವೆಲ್ಲ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೀರಿ, ಬೆಳಗ್ಗೆ ಸರ್ ಯಾಕೆ ನಾವೆಲ್ಲ ಓದ್ಬೇಕಾದ್ರೆ ನಮ್ಮನ್ನು ಕರೆದು ಪುರಸ್ಕಾರ ಕೊಡಲೇ ಇಲ್ಲ ನಮಗೆ ಅಂತ. ಆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಗುರುತಿಸೋದು ಕಡಿಮೆ ಇತ್ತು. ಈ ಕಾಲದಲ್ಲಿ ಸ್ಕೋಪ್ ಜಾಸ್ತಿ ಇದೆ. ಏನಿಲ್ಲ ಅಂದರೂ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಮೊಬೈಲ್ ಮೂಲಕ ಇಡೀ ಜಗತ್ತು ಕಾಣ್ತೀರಿ. ನಾವುಗಳೆಲ್ಲ ನಮ್ಮ ಜರ್ನಲಿಸಮ್ ಮುಗಿಸಿ ಆಚೆ ಬರಬೇಕು ಅಂದರೆ ಒಂದು ಉದಯ ಟಿ ವಿ, ಒಂದು ETV ಎರಡೇ ಆಪ್ಷನ್, ಬಿಟ್ಟರೆ ಇಲ್ಲ. ಏನೇ ಕಂಡುಕೊಂಡ್ರು ನಾವೇ ಸ್ಟ್ರಗಲ್ ಮಾಡಬೇಕು, ನಾವೇ ಹೋರಾಡಬೇಕು. ದೊಡ್ಡ ದೊಡ್ಡ ದಿನಪತ್ರಿಕೆಗಳಿತ್ತು, ಅಲ್ಲೆಲ್ಲ ತುಂಬ ಸೀನಿಯರ್ ಜರ್ನಲಿಸ್ಟ್ಗಳಿದ್ದರು. ನಾವೆಲ್ಲ ಜೂನಿಯರ್ಗಳು, ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಈ ಎಲ್ಲ ಆಚೆ ದಾಟಿಕೊಂಡು ಅವರ ಹಾದಿಯನ್ನು ಮರೆಯದೆ ನಾವು ತಕ್ಕ ಮಟ್ಟಿಗೆ ಇವತ್ತೊಂದು ಸಾಧನೆ ಮಾಡಿಕೊಂಡು, ಅಥವಾ ನಮ್ಮಗಳಿಗೆ ನಾವು ಕೊಚ್ಕೋತಾ ಇದ್ದೀವೋ, ನಿಜವಾಗ್ಲೂ ಸಾಧನೆ ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಹರೀಶ್ ಆಗಲೇ ಚೆನ್ನಾಗಿ ಹೇಳ್ತಿದ್ರು, ಎಷ್ಟೊಂದು ಜನ ನಾವಿವತ್ತು ಎದುರ ಬದ್ರ ನೋಡ್ತಿದ್ದೀವಿ, TV ಕೂತ್ರೆ ನಮ್ಗೆ ಯಾರೂ ಕಾಣಿಸ್ತಾರೆ, ನಾವು ಮತ್ತೆ ಎಲ್ಲರಿಗೂ ಕಾಣಿಸ್ತಾ ಇರ್ತೀವಿ. ಏನು ಡಲ್ಲಾಗಿ ಗೊತ್ತಿದ್ದ ಅವನು, ಅದೇನು ಅಂಕಿರಿಚೆ ಆಡ್ತಾನಪ್ಪ, ಹೇಳಿದ್ದೆ ಹೇಳ್ತಾ ಇರ್ತಾನಪ್ಪ, ಬೆಳಿಗ್ಗೆ ಹಾಕಿದ್ರು ಅದೇ ಇರಬಹುದು, ಬಟ್ ನಮ್ಮ ಪ್ರೊಫೆಷನ್ ಅಲ್ಲ. ಸೊ ಹಾಗಾಗಿ ಈ ಒಂದು ಕಾಲಘಟ್ಟಕ್ಕೆ ಬಹಳ ವ್ಯತ್ಯಾಸಗಳಿದೆ. ನಿಮ್ಮ ತಂದೆ ತಾಯಿ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ, ಅವ್ರು ಎಷ್ಟು ಕಷ್ಟಪಡ್ತಾರೋ ಏನು ಪಡ್ತಾರೋ ನಿಮ್ಗಳಿಗೆ ನೆರವಾಗಿ ನಿಂತಿರ್ತಾರೆ. ಇದನ್ನು ಎಲ್ಲ ಇಲ್ಲಾರು ಪ್ರತಿಭಾವಂತರಿದ್ದೀರೋ, ಇನ್ನೂ ಏನು ಅಚೀವ್ ಮಾಡಬೇಕು ಅಂತ ಇದ್ರು ಎಲ್ಲರೂ ಕೂಡ ಬಳಸ್ಕೊಳ್ಳಿ. ಇಂಥ ವೇದಿಕೆಗಳು ನಿಮ್ಗೆ ಇನ್ನೂ ಸಾಧನೆ ಮಾಡಲಿಕ್ಕೆ ಒಂದು ವೇದಿಕೆ ಇವೆಲ್ಲವೂ ಕೂಡ, ಅದೊಂದು ಪ್ರೇರೇಪಣೆಯಾಗಿ ಈ ವೇದಿಕೆಗಳನ್ನು ಬಳಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಸಮಯ ತಗೊಳ್ಳಲ್ಲ, ನಾನು ಕೂಡ ಆಫೀಸ್ಗೆ ಹೋಗಬೇಕಾಗಿದೆ. ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಒಂದು ಪ್ರೆಷರ್ ಕಡಿಮೆ ಇರಲಿ ಮಕ್ಕಳ ಮೇಲೆ. ಅಗ್ರಿ, ಓದಬೇಕು ಅನ್ನೋ ಹಂಬಲ ಇದೆ ಸರಿ. ಸೋಮೇಶ್ವರ ಸರ್ ಒಂದು ಒಳ್ಳೆ ಮಾತು ಹೇಳ್ತಾಯಿದ್ರು, ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಅಂತ. ಇದಕ್ಕಿಂತ ದೊಡ್ಡ ಸೂತ್ರ ನನ್ನ ಪ್ರಕಾರ ಜೀವನದಲ್ಲಿಲ್ಲ. ಏನೇ ಮಾಡಿ ಪ್ಯಾಷನೇಟ್ ಇದ್ದರೆ ಅದನ್ನು ಮಾಡಿ, ಇಲ್ಲದ್ರೆ ಅದು ವರ್ಕ್ ಆಗಲ್ಲ. ಈ ಗಿಣಿ ರಾಮ ಅನ್ನತ್ತಲ್ಲ, ಆ ಥರ ಆಗಬಾರ್ದು. ಸುಮ್ಮನೆ ರಾಮ ಓದ್ತಾ ಇದ್ದೀನಮ್ಮ, ಎಷ್ಟೊತ್ತಿದೆಯಮ್ಮ, ಎಲ್ಲ ಮುಗಿಸ್ಬಿಟ್ಟೆ ಅಮ್ಮ. ಆ ಕಡೆ ಗಮನ ಕೊಡಿ, ಗಮನ ಇಟ್ಟು ಅಪ್ಪ ಕೇಳಲಿ ಬಿಡಲಿ, ನಾನು ಇದನ್ನು ಮುಗಿಸ್ತೀನಿ, ನಾನು ಚೆನ್ನಾಗಿ ಸ್ಕೋರ್ ಮಾಡ್ತೀನಿ, ಜ್ಞಾನ ಸಂಪಾದನೆ ಮಾಡ್ಕೊಳ್ತೀನಿ ಅನ್ನೋ ಮನಸ್ಸಿಟ್ಕೊಂಡು ಓದಿ. ಇಲ್ಲಿರೋ ಅಷ್ಟೇ ಜನ ಅಲ್ಲ, ಈ ಥರದ 500 ಹಾಲ್ ಮಾಡಬೇಕು, ಅಷ್ಟು ಜನ ಪ್ರತಿಭಾವಂತರು ಉದ್ಭವಿಸ್ತೀರ ಅವಾಗ. ಆ ಥರ ನಿಮಗೆ ಆ ಸಾಧನೆಗೆ ಇಂಥ ಒಂದಷ್ಟು ವೇದಿಕೆಗಳು ಸ್ಫೂರ್ತಿಯಾಗಲಿ. ಭಾವನಾ ಕಡೆಯಿಂದ, ಕಿಟ್ಟಪ್ಪ ಕಡೆಯಿಂದ ಇನ್ನೂ ಇಂಥ ಸಾವಿರಾರು ಕಾರ್ಯಕ್ರಮಗಳಾಗಲಿ. ಅವರ ಓ ಮನಸ್ಸಿಗೆ, ಹಾಯ್ ಬೆಂಗಳೂರಿಗೆ, ಅವ್ರು ಏನೇನು ಹೊಸದಾಗಿ ಪ್ರಕಾಶಕಿಯಾಗೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಅದಕ್ಕೆಲ್ಲೂ ದೊಡ್ಡ ಸಕ್ಸಸ್ ಸಿಗಲಿ. ಅವರ ತಂದೆಯ ಸಕ್ಸಸ್ಸನ್ನು ಮೀರಿಸಿ ಭಾವನಾ ಬೆಳೀಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.